Life is full of detours, and today's detour brought me here, to Beluru. On the way to my short getaway to Chikmagaluru, I decided to stop by and revisit not just history but also some very personal memories. ಜೀವನದಲ್ಲಿ ಸ್ವಲ್ಪ ಬ್ರೇಕ್ ಅಂದರೆ ಸ್ವಲ್ಪ ಕಾಫಿ ಆ್ಯಂಡ್ ಸ್ವಲ್ಪ ಬೇಲೂರು ಟೆಂಪಲ್ ವಿಸಿಟ್ ಕಂಪಲ್ಸರಿ ಅಂತ ಅನ್ಸುತ್ತೆ. ವೀಕ್ಷಕರೇ, ಚಿಕ್ಕಮಂಗ್ಳೂರು ಹೋಗೋ ದಾರಿಯಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಷ್ಟೋ ಜನ ಮಿಸ್ ಮಾಡ್ತಾರೆ ಅಂದರೆ, ಬಟ್ ನಾವು ಚಿಕ್ಕ ವಯಸ್ಸಲ್ಲಿರುವಾಗ ತುಂಬ ಹೋಗಿದ್ವಿ, ದಟ್ ಈಸ್ ಬೇಲೂರು ಹಳೇಬೀಡು. ಆ್ಯಂಡ್ ಐ ವಾಸ್ ಸೋ ಎಕ್ಸೈಟೆಡ್. ಅದಕ್ಕೇ ಇವತ್ತಿಲ್ಲಿ ಬಂದು ಸುಮ್ಮನೆ ಒಂಚೂರು ನೋಡ್ಕೊಂಡು ಹೋಗೋಣ ಅಂತ. ಯಾಕಂದರೆ ಇಲ್ಲೊಂದು ಮೆಮರಿ ಇದೆ ನನಗೆ. ಏನು ಗೊತ್ತಾ ಮೆಮರಿ? ನಾನು ಚಿಕ್ಕವಳಿರುವಾಗ, ಲೈಕ್ ನಂದು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡಲ್ಲಿರುವಾಗ, ಎಲ್ರಿಗೂ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಐ ವಾಸ್ ಅ ಚೈಲ್ಡ್ ಆರ್ಟಿಸ್ಟ್. ಸೊ ಆ್ಯಸ್ ಅ ಚೈಲ್ಡ್ ಆರ್ಟಿಸ್ಟ್ ನಾನು ಹೆತ್ತ ಕರಳು ಅಂತ ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದೆ ಶ್ರುತಿಯವ್ರ ಜೊತೆ. ಸೊ ಶ್ರುತಿ ಅವರು ಆ ಫಿಲಮ್ ಹೀರೋಯಿನ್ ಇರುವಾಗ ನಾನು ಆ್ಯಸ್ ಅ ಡಾನ್ಸರ್ ಆಗಿ ಆ ಫಿಲಮಲ್ಲಿ ಒಂದು ಹಾಡಲ್ಲಿ ಆ್ಯಸ್ ಅ ಡಾನ್ಸರ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ಹಾಗಾಗಿ ಬೇಲೂರಲ್ಲೇ ನಾವು ಆ ಶೂಟಿಂಗ್ ಮಾಡಿದ್ದು. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಆ ಜಾಗನ ಮತ್ತೆ ಐ ಥಿಂಕ್ ಮೋರ್ ದೆನ್ 20-25 ಇಯರ್ಸ್ ಆಗಿರ್ಬೋದು ದಟ್ ಐ ಆಮ್ ರೀವಿಸಿಟಿಂಗ್ ಬೇಲೂರು. ಹಳೇಬೀಡಲ್ಲೂ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಹಳೇಬೀಡಿಗೆ ಹೋಗ್ತೀವಿ. ಸೊ ನಾವು ಫಾರ್ ನಾವು ಬೇಲೂರು. ಬೇಲೂರಿನ ಒಂದು ಇತಿಹಾಸ ಏನಿದೆ ಅದನ್ನು ತಿಳ್ಕೊಬೇಕು ಅಂದರೆ ಐ ಥಿಂಕ್ ಇಟ್ಸ್ ಬೆಟರ್ ಟು ಟೇಕ್ ಅ ಗೈಡ್ ಅಲ್ವಾ. ಸೊ ಹಾಗಾಗಿ ವಿ ಹ್ಯಾವ್ ಟೇಕನ್ ಅ ಗೈಡ್. ಆಯ್ತು, ಹಳೇಬೀಡು ಹೋಗಿಲ್ಲ, ಏನು ತೊಂದರೆ. ಬೇಲೂರು ಹಳೇಬೀಡು ಯಾವುದಾದ್ರೂ ನೋಡ್ಬೋದು, ತೊಂದರೆ. ಇಲ್ಲಿ ಒಳಗಡೆ ಮೂಲ ದೇವ್ರ ವಿಗ್ರಹ ಬಂದು ವಿಷ್ಣುವಿಗೆ ಸಂಬಂಧಪಟ್ಟಿರೋದು. ರೂಢಿನಾಮ ಕರೆಯೋದು ಕನ್ನಡದಲ್ಲಿ ಚನ್ನಕೇಶವ ಅಂತ ಹೇಳ್ತೀವಿ. ಚನ್ನ ಅಂದರೆ ಸುಂದರವಾಗಿರೋದು, ಕೇಶವ ಅಂದರೆ ವಿಷ್ಣುವಿಗೆ 1,000 ಹೆಸರಲ್ಲಿ ಮೊದಲನೇ ಹೆಸರು ಕೇಶವನಿಂದ ಪ್ರಾರಂಭ ಆಗಿದೆ. ಸಹಸ್ರನಾಮಗಳಲ್ಲಿ ಶುರು ಆಗೋದು ಕೇಶವ, ಚನ್ನಕೇಶವ. ಮತ್ತು ಇಲ್ಲಿ ಸ್ಥಳ ಮಹಿಮೆ ರೀತಿ ತೊಗೊಂಡ್ರೆ, ವಿಷ್ಣು ಪುರಾಣದ ಆಧಾರ ತೊಗೊಂಡ್ರೆ, ಇದೇ ಜಾಗದಲ್ಲಿ ವಿಷ್ಣು ಮೋಹಿನಿ ಅವತಾರ ಧರಿಸಿ ರಾಕ್ಷಸ ಭಸ್ಮಾಸುರನ ಸಂಹಾರ ಮಾಡಿದಂಥ ಕ್ಷೇತ್ರ. ಇದು ಹಿಂದೆ ವೇಲಾಪುರಿ ಅಂತ ಕೊಡೋದು, ಅದೀಗ ಚೇಂಜ್ ಆಗಿ ಬೇಲೂರು ಚನ್ನಕೇಶವ. ಹಾಗೆ ನಿಮ್ಮ ಒಳಗಡೆ ಮೂಲ ವಿಗ್ರಹ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಕೆತ್ತನೆ ಮಾಡಿರೋ ಮೂಲ ವಿಗ್ರಹ ಕೃಷ್ಣಶಿಲೆ, ಬಳಪದ ಕಲ್ಲಲ್ಲೇ ಮಾಡಿದ್ದಾರೆ. ಅದು ಕಂಪ್ಲೀಟ್ ಪುರುಷ ವಿಗ್ರಹ ಇದೆ. ಆದರೆ ದೇವರಿಗೆ ಅಲಂಕಾರ ಮಾಡಿರ್ತಾರೆ. ನಿತ್ಯ ಮುಖದವರೆಗೆ ಹೆಣ್ಣಿನ ಅಲಂಕಾರ ಇದೆ. ಕಿವಿಗೆ ಬೆಂಡೋಲೆ, ಮೂಗುಬೊಟ್ಟು, ಹಣೆಗೆ ತಿಲಕ, ಕುತ್ತಿಗೆಯಿಂದ ಹೋದವರೆಗೆ ಮಹಾರಾಜ ಥರ. ಕಾರಣ ಇಲ್ಲಿ ಸ್ಥಳ ಮಹಿಮೆ ಕರ್ನಾಟಕ ಏನಿದೆ ಅದನ್ನು ಆಳ್ತಾ ಇದ್ರು. ಆ ಕಾಲದಲ್ಲಿ ಇದೇ ಮಾದರಿ ಸುಮಾರು 90ಕ್ಕೂ ಹೆಚ್ಚು ದೇವಸ್ಥಾನ ಕಟ್ಟಿಸಿದ್ರು. ಅವರ ಆಳ್ವಿಕೆ ಎಲ್ಲೆಲ್ಲಿ ಇತ್ತು ಅಲ್ಲಿ. ನನ್ನ ಬೇಲೂರು ಮೆಮರೀಸ್ ಸಿಂಪಲ್ ಅಲ್ಲ. ಐ ವಾಸ್ ಹಿಯರ್ years ago shooting for a movie called ಹೆತ್ತ ಕರಳು. ನಾನು ಡಾನ್ಸರ್ ಆಗಿ ಬಂದಿದ್ದೆ, just for 3 minutes on screen. But to a child artist like me, those 3 minutes felt like 3 hours of stardom. And that's where life first taught me, nothing is small. Every small role, every small step can someday become a foundation. ಆಮೇಲೆ ಡೆಸ್ಟಿನಿ connected me back with director Sai Prakash sir. He first directed me as a child artist and then after 15 years casted me again, this time as an adult. Tavarina Siri, an iconic film where I had the honor of playing the sister of none other than Dr. Shivraj Kumar sir. But ನಾವು ಅವರನ್ನ ಪ್ರೀತಿಯಿಂದ ಶಿವಣ್ಣ ಅಂತ ಕರೀತೀವಿ. Imagine a girl who once danced in the backdrop of Belur temple, now sharing screen space with a legend. And then came Road Romeo, where Sai Prakash sir cast me as a heroine. Life really does come full circle, doesn't it? ಇಲ್ಲಿ ನೋಡಿ, ಟೆಂಪಲ್ ಆರ್ಕಿಟೆಕ್ಚರ್
ತುಂಬ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ. ಬಟ್ ಲೈಫ್ ಇಸ್ ಈವನ್ ಮೋರ್ ಕಾಂಪ್ಲಿಕೇಟೆಡ್. Here is the temple architecture feels complex, but life is even more complex. The way these sculptures have survived centuries, I think even my embarrassing dance steps from childhood has survived in some DVD collection somewhere. But Beluru isn't just about my memories. It's about India's history. Built in the 12th century, this Channakeshava temple is a masterpiece of Hoysala architecture. This took about 100 plus years time to build, meaning one generation started it, another completed it. So patience andre this temple is the perfect example. ಅದಕ್ಕೆ ಲೈಫ್ ಲೆಸನ್ ನನ್ನ ಕರಿಯರ್ ಟು. It didn't happen overnight. One role led to another, one opportunity opened another door. Just like each stone here fits into a bigger design. Friends, ನಮ್ಮ ಜರ್ನಿ ಎಲ್ರಿಗೂ ಯೂನಿಕ್. Sometimes you start small, like a 3-minute dancer in Belur, and one day life surprises you with something bigger. ಗೋಪಾಲ ಹಾಗೆ ಇಲ್ಲೊಂದು ವಿಶೇಷ ಇದೆ ಈ ಕಡೆ ಇದನ್ನು ತಗೊಳ್ಳಿ. ಪ್ರಾಪ್ತೆ ಷೋಡಶೆ ವರ್ಷೆ ಗರ್ದಬಾಬಿ ಅಪ್ಸರೆ ಭವೆ ಲವ್ ಇಸ್ ಬ್ಲೈಂಡ್ ಇನ್ ಟೀನೇಜರ್ಸ್. Whenever Bar fell at the age of 10, he started to love a girl even on Facebook like that. How can I bada sundar? Dil na gadi par pari kya cheez hai? Sabha sarko madle gadi bhi achhi tarah dikhi. Marka. ಅದೆಲ್ಲ ತೋರಿಸಿ ಈಗಿನ ಕಾಲದಲ್ಲಿ ಅಷ್ಟೇ ಇಲ್ಲ, ಸ್ವೀಟ್ 16 ಅಲ್ಲ, ಈವನ್ ಆಫ್ಟರ್ 60 ಲೈಕ್ ದಟ್ ಅದೊಂದು ತೋರಿಸ್ಯಾರ. ಅಂದ್ರೆ ಈ ಶ್ಲೋಕಗಳು ಫ್ರೇಸಸ್ ಇದೆಲ್ಲ ಅಂದ್ರೆ ಇದಾಗ್ತದೆ. ಇದು ಸೆಕೆಂಡ್ ಎಂಟ್ರೆನ್ಸ್ ಇದೆ. After all that little humor from our guide, I must say he's a pretty interesting guide. If you are here, you should try him out. Anyways guys, ನಾನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದರೆ, ನಮ್ಮ ಪ್ರಯತ್ನ, ನಮ್ಮ ಫೇತ್, ನಮ್ಮ ಪೇಷನ್ಸ್, that's what builds our story. Just like this temple, small steps, big vision and timeless beauty. ಜಾಸ್ತಿ ನಾವು ಬೇಲೂರು ಒಳಗಡೆ ನರಸಿಂಹ ವಯಸ್ಸಾದ್ರೆ ಫ್ಯಾಮಿಲಿ ಹಾಗಾಗಿ ಬೆಳಗ್ಗೆ ಸಂಜೆ ದೇವರಿಗೆ ಪೂಜೆ ಮಾಡ್ಬೇಕಾದ್ರೆ 2 ಮಹಾಮಂಗಳಾರತಿ ಫಸ್ಟಿಗೆ ಕಂಬಕ್ಕೆ ಮಾಡ್ತಾರೆ, ನಂತರ ದೇವರಿಗೆ ಮಾಡ್ತಾರೆ. 108 ರೂಪಗಳಿದೆ. So today, standing here after years, I realize history isn't just in temples, it's in our lives too. Every role, every chance, every failure and every success is carving us into who we are. Adikke, whether it's Belur sculptures or our life story, everything is a masterpiece in progress. And now, on to Chikmagalur for some coffee, because even masterpieces need caffeine. I hope you agree.